ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಲು. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಪುರ 10th ಬ್ಲಾಕಲ್ಲಿರುವ ನಾರ್ತ್ ಗೇಟು ಈಸ್ಟ್ ಫೇಸ್ ಮನೆ ನೋಡೋಕ್ಕೆ ಬಂದಿದ್ದೀವಿ. ಆ ಮನೆ ಇಲ್ಲಿದೆ ನೋಡಿ. ಇದು ಬಂದು 2030 ಆಗಿರುತ್ತೆ. BDA ಟ್ಯೂಬ್ಲೆಕ್ಸ್ ಹೌಸ್. ಅದ್ರ ಫ್ರಂಟ್ ಎಲಿವೇಷನ್ ನೋಡಿಸ್ತಾ ಇದ್ದೀನಿ ನಿಮಗೆ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರಾ ಈಸ್ಟು ನಾರ್ತ್ ನೋಡಿಸಿ ಅಂತ. ಅವ್ರಿಗೋಸ್ಕರನೇ ಇದು ವಿಡಿಯೋ. ಮನೆ ಮುಂಭಾಗನೇ ನೋಡ್ಬೋದು ನಿಮಗೆ. 30 ಫೀಟ್ ರಸ್ತೆ ಸಿಗುತ್ತೆ. ತುಂಬ ಡೆವಲಪ್ಮೆಂಟ್ ಏರಿಯಾ. ಆಲ್ರೆಡಿ ಮನೆಗಳೆಲ್ಲ ಆಗೋಗಿದೆ ಇಲ್ಲಿ ನೋಡ್ಬೋದು. ಹಾಗೆ ಈ ಕಡೆ ರೋಡ್ ಕೂಡ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಮುಂದೆ ಹೋದರೆ ನಿಮಗೆ ಅಲ್ಲಿ ರೈಟಲ್ಲಿ ಹೋದರೆ ನಿಮಗೆ 80 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಓಕೆ, ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಮನೆ ಮುಂಭಾಗ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. 2030 BDA. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೀವು ಮನೆ ಮುಂದೆ ನೋಡ್ಬೋದು MS ಗೇಟ್ ಕೊಟ್ಟಿದ್ದಾರೆ. ಫುಲ್ಲು ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಯೂಶ್ವಲಾಗಿ ಮನೆ ಒಳಗಡೆ ಹೋಗಿದ ತಕ್ಷಣ ಖಾಲಿ ಇರೋದು. ಇಲ್ಲಿ ದೊಡ್ಡ ಕಾರೇ ನಿಲ್ಲಿಸಿದ್ದಾರೆ ನೋಡ್ಬೋದು. ನಿಮಗೆ ಒಂದು ಕಾರು ಧಾರಾಳವಾಗಿ ನಿಲ್ಲಿಸ್ಬೋದು. ತುಂಬ ದೊಡ್ಡ ಕಾರೇ ನಿಲ್ಲಿಸ್ಬೋದು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಬೈಕ್ ನಿಲ್ಲಿಸ್ಕೋಬೋದು. ಅಂದರೆ ನಾನು ಹೇಳ್ದಂಗೆ 2ರಿಂದ 3 ಬೈಕ್ ನಿಲ್ಲಿಸ್ಬೋದು, ಅಷ್ಟು ದೊಡ್ಡದಾಗಿದೆ. ಇದು ಬಂದು ಪಾರ್ಕಿಂಗ್ ಜಾಗ ನೋಡ್ತಾ ಇದ್ದೀರಾ. ಅಲ್ಲಿ ಸೈಡ್ ವಾಲಲ್ಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ, ಗಲೀಜು ಆಗದಿರೋ ಥರ ನೋಡ್ಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ, ನೋಡಿಸ್ತಾ ಇದ್ದೀನಿ ನಿಮಗೆ. ಓಕೆ, ಹಂಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಸಂಪ್ ಕೂಡ ಬಂದಿದೆ. ಇಲ್ಲಿ ಬಂದು ನಿಮಗೆ ಬೋರು ಇದು. ಇಲ್ಲಿ ಬಂದು ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ ನೋಡ್ಬೋದು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೂಡ ಇದೆ ನಿಮಗೆ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಓಕೆ, ಕೆಳಗಡೆನೇ ನೋಡ್ಬೋದು. ಪಾರ್ಕಿಂಗ್ ಜಾಗದಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ಕೊಟ್ಟಿದ್ದಾರೆ, ಸಿಂಗಲ್ BHK. ಅಂದರೆ ನಿಮಗೆ ರೆಂಟ್ ಕೂಡ ಕೊಡ್ಬೋದು, ಇಲ್ಲ ನೀವೇ ಇರ್ತೀನಿ ಅಂದರೆ ನೀವೇ ಇರ್ಬೋದು. ಹಾಗೆ ಇಲ್ಲಿ ಶೋರ್ ಹಾಕಿ ಕೊಟ್ಟಿದ್ದಾರೆ ಒಳಗಡೆ ಕ್ಲೀನಾಗಿ. ಓಕೆ, ಇಲ್ಲಿ ನೋಡ್ಬೋದು. ರೆಂಟು ಕೊಡ್ತೀನಿ ಅಂದರೆ ಧಾರಾಳವಾಗಿ ನಿಮಗೆ 6,000ರಿಂದ 7,000 ರೂಪಾಯಿ ರೆಂಟ್ ಬರೋಂಥ ಮನೆ ಆಗಿರುತ್ತೆ ಇದು. ಫ್ಲೋರಿಂಗ್ ನೋಡ್ಬೋದು. ನಿಮಗೆ ಗ್ರಾನೈಟ್ ಬ್ಲಾಕ್ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ಅಡುಗೆ ಮನೆ. ಇದೊಂದು ಸಿಂಗಲ್ ಹಾಲು, 1 ರೂಮ್ ಇರುತ್ತೆ, ಜಾಗ ಆಗಿರುತ್ತೆ ನೋಡ್ಬೋದು. ಕೆಳಗಡೆ ಕಿಚನ್ ಬೇಕಾಗಿರೋ ವಾರ್ಡ್ರೋಬ್ಸ್ ಇದೆ. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬ್ಸ್ ಇರುತ್ತೆ, ಓವರ್ ಹೆಡ್ ಕಬೋರ್ಡ್. ಹಾಗೆ ಈ ಕಡೆ ಬಂದು ನೋಡೋಣ. ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ ನೋಡ್ಬೋದು. ಹಾಗೆ ಇಲ್ಲಿ ಒಂದು TV ಕ್ಯಾಬಿನೆಟ್ ಕೂಡ ಇರುತ್ತೆ ನಿಮಗೆ. ಸಣ್ಣದಾಗಿ ಗಂಡ ಹೆಂಡತಿ ಮಗು 3 ಜನ ಇರುವಂಥ ಮನೆಯಾಗಿರುತ್ತೆ ಇದು. ಹಾಗೆ ಇದಕ್ಕೆ ನಿಮಗೆ ಈ ಕಡೆ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಮಾಡ್ಕೋಬೋದು. ಇಲ್ಲಿ ಮಿಕ್ಸಿ, ಓವೆನ್, ಸಮಥಿಂಗ್ ಏನೋ ಮಾಡ್ತೀನಿ ಅಂದರೆ ಮಾಡ್ಬೋದು. ಇದು ನಿಮಗೆ ಹಾಲು ವಿತ್ ಕಿಚನ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಒಂದು ರೂಮ್ ಕೂಡ ಬರುತ್ತೆ ನಿಮಗೆ. ಒಂದು ರೂಮು, ಕಬೋರ್ಡ್, ಓವರ್ ಹೆಡ್ ಕಬೋರ್ಡ್ ಆಗಿರುತ್ತೆ. ಚಿಕ್ಕದಾಗಿ ಒಂದು ಮಂಚ ಹಾಕೋಬೋದು. ಒಂದು ರೂಮ್ ಆಗಿರುತ್ತೆ. ವಿಂಡೋ ಕೂಡ ಇದೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇಲ್ಲಿ ಬಂದು ಇನ್ನೊಂದು ಏನಂದರೆ, ಈ ಕೆಲಸ ಇನ್ನೂ ಒಂಚೂರು ನಡೀತಾ ಇದೆ. ಇಲ್ಲಿ ಯಾವುದಕ್ಕೂ ನಿಮಗೆ ಬಾಗಿಲು ಕೊಟ್ಟಿಲ್ಲ. ಬಾತ್ರೂಮ್ಗಾಗಲಿ ಮೇಲ್ಗಡೆ ರೂಮ್ಗಳಿಗಾಗಲಿ ಬಾಗಿಲು ಇನ್ನೂ ಕೊಟ್ಟಿಲ್ಲ. ಯಾಕಂದರೆ ತಗೊಳ್ಳೋರು ಚಾಯ್ಸ್ ಇರುತ್ತೆ ನಿಮಗೆ, ಯಾವ ಥರ ಬಾಗಿಲು ಬೇಕು ಅಂತಾರೋ ಆ ಥರ ಬಾಗಿಲು ಹಾಕ್ಕೊಡೋಕ್ಕೋಸ್ಕರ ಅವರು ವೇಟಿಂಗಲ್ಲಿದ್ದಾರೆ. ಅದಕ್ಕೋಸ್ಕರ ಯಾವ ರೂಮ್ಗೂ ಬಾಗಿಲು ಕೊಟ್ಟಿಲ್ಲ. ಓಕೆ, ಇದು ಬಂದು ಪಾರ್ಕಿಂಗ್ ಜಾಗ ಇರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ
ಪಾರ್ಕಿಂಗು ನೋಡ್ಬೋದು, ದೊಡ್ಡ ಕಾರೇ ನಿಂತಿದೆ ಇಲ್ಲಿ, ಆರಾಮಾಗಿ ನಿಲ್ಲಿಸ್ಬೋದು. ಹಾಗೆ ಇಲ್ಲಿ ಸಿಂಗಲ್ ರೂಮ್ ಬೆಡ್ರೂಮ್ ಆಗಿ 1 BHK ಮನೆ ಇರುತ್ತೆ, ನಿಮಗೆ ರೆಂಟ್ ಕೊಡ್ಬೋದು, ಇಲ್ಲ ನೀವೇ ಇರ್ಬೋದು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್, ಬೋರು ಸಂಪಾಗಿರುತ್ತೆ. ಓಕೆ, ಮೇಲೆ ಹೋಗೋಣ. ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ವೈಟ್ ಕಲರ್. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ನಿಮಗೆ ಇಲ್ಲಿ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ಗಲೀಜಾಗಬಾರ್ದು ಅಂತ. ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡಿ, ಗ್ರಾನೈಟೇ ಕೊಟ್ಟಿದ್ದಾರೆ ನಿಮಗೆ ವಾಲ್ಗೆ. ನೋಡಿಸ್ತೀನಿ. ಮೇಲ್ಗಡೆ ಬಂದ್ವಿ. ಇಲ್ಲೂ ಕೂಡ ನಿಮ್ಮ ಸೇಫ್ಟಿ ವೈಸ್ 4.5 ಫೀಟು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದರೆ ಜಾಗ ನಿಮಗೆ ಇಲ್ಲಿಂದ ಈ ಥರ ಕಾಣಿಸುತ್ತೆ. ಮನೆ ಪಕ್ಕದಲ್ಲೇ ಮರಗಳು ಇರೋದ್ರಿಂದ, ಹೊಂಗೆ ಮರ ಇರೋದ್ರಿಂದ ನೆರಳು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆಯಿಂದ ಜಾಗ ನೋಡಿಸ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಕೂಡ ನೋಡ್ಬೋದು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಸೈಡ್ ವಾಲ್ ನೋಡ್ಬೋದು, ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಮನೆ ಒಳಗಡೆ ಹಾಲು. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಬಾಗಿಲು ಟೀಕ್ ವುಡಲ್ಲೇ ಆಗಿದೆ. ಮೈನ್ ಡೋರ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಇನ್ಯಾವ ಡೋರುಗಳು ಕೊಟ್ಟಿಲ್ಲ. ಟೀಕ್ ವುಡಲ್ಲೇ ಮಾಡಿದ್ದಾರೆ ಡೋರೆಲ್ಲ. ನಿಮಗೆ ಹೊಸಲು ಕೂಡ ಟೀಕ್ ವುಡ್ ಆಗಿದೆ. ಹಾಗಾದ್ರೆ ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿಂದ ನೋಡಿಸ್ತಾ ಇದ್ದೀನಿ ಹಾಲಿದು. ಮೇಲ್ಗಡೆ ನೋಡ್ಬೋದು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲೂ ಅಷ್ಟೇ, ನಾನು ಹೇಳ್ದಂಗೆ ಇನ್ನೂ ಒಂದು ಸ್ವಲ್ಪ ವರ್ಕ್ ಬ್ಯಾಲೆನ್ಸ್ ಇದೆ. ಇದು TV ಕ್ಯಾಬಿನೆಟ್ಟು. ಇದು ಬಂದ್ಬಿಟ್ಟು UPS ಕೆಳಗೆ ಜಾಗ ಇದೆ ಇಲ್ಲಿ. ಹಾಗೆ ಸ್ಟೋರೇಜ್ ಮೇಲೆ ಮಾಡ್ಬೋದು. ಈ ಕಾರ್ನರಿಂದ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಈ ಕಾರ್ನರಿಂದ ಹಾಗೆ ವಿಂಡೋ ಎಲ್ಲ ನಿಮಗೆ ರೆಡ್ ಸಾಯಿಲಲ್ಲಿ ಆಗಿದೆ. ಧಾರಾಳವಾಗಿ ನೀವು L ಶೇಪಲ್ಲಿ ಸೋಪ್ ಹಾಕ್ಕೋಬೋದು, L ಶೇಪಲ್ಲಿ ಸೋಪ್ ಹಾಕ್ಕೋಬೋದು. ಓಕೆ, ಇನ್ನೊಂದು ಸತಿ ಈ ಕಾರ್ನರಿಂದ. ಓಕೆ, ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾವು ನೋಡ್ಬೋದು, ವುಡನ್ ವರ್ಕಲ್ಲಿ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಆಗಿದೆ. ಇಲ್ಲೂ ಕೂಡ ನೋಡ್ಬೋದು ನೀವು ದೇವ್ರ ಮನೆ. ಇನ್ನೂ ನಾನು ಹೇಳ್ದಂಗೆ ಇದಕ್ಕೂ ಬಾಗಿಲು ಕೊಟ್ಟಿಲ್ಲ, ಟೀಕ್ ವುಡ್ ಬಾಗಿಲು ಬರುತ್ತೆ. ಅವ್ರಿಗೆ ಯಾವ ಡಿಸೈನ್ ಬೇಕೋ ಆ ಥರ ಕೊಡೋಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದಾರೆ. ಕೆಲಸ ನಡೀತಾ ಇದೆ. ಕಿಚನ್ ಬರುತ್ತೆ ನೋಡಿ, ಇನ್ನೂ ವರ್ಕ್ ಬ್ಯಾಲೆನ್ಸ್ ಇದೆ ತುಂಬ. ಏನಂದರೆ ಇನ್ನೊಂದು ಸ್ವಲ್ಪ ತುಂಬ ಜನ ಕೇಳ್ತಾ ಇರೋಂಥ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಕಿಚನ್ ಇದು ಮೇಲ್ಗಡೆ ನೋಡ್ಬೋದು. ಮೇಲ್ಗಡೆ ವಾರ್ಡ್ರೋಬ್ ಈ ಥರ ಬಂದಿದೆ ನಿಮಗೆ. ಇದು ಒಂದು ಕಿಚನ್ ಆಗಿರುತ್ತೆ. ಇಲ್ಲಿ ಬಂದು ನಿಮಗೆ ಫ್ರಿಜ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿ ಕಲೆಕ್ಷನ್, ಚಿಮ್ನಿ ನೋಡ್ಬೋದು. ಅಲ್ಲಿ ಚಿಮ್ನಿಗೆ ಓಪನ್ ಬಿಟ್ಟಿದ್ದಾರೆ ನಿಮಗೆ ಇಲ್ಲಿ ಆಲ್ರೆಡಿ. ಹಾಗೆ ಇಲ್ಲಿ ಮಿಕ್ಸಿ, ಓವೆನ್ ಏನೋ ಮಾಡುತ್ತೀನಿ ಮಾಡ್ಬೋದು. ಇಲ್ಲಿ ಆಕ್ವಾಗಾರ್ಡ್ ಕಲೆಕ್ಷನ್ ಇದೆ, ನೀರು ಇಲ್ಲೇ ಇದೆ. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ. ಇದು ಕಿಚನ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಕೆಳಗಡೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಯಾವುದಕ್ಕೂ ಬಾಗಿಲು ಹಾಕಿಲ್ಲ, ಡೋರ್ಗಳು ಹಾಕ್ಕೊಡ್ತಾರೆ. ಹಾಗೆ ಇಲ್ಲೊಂದು ಕೈ ತೊಳೆಯೋ ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಒಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಮಾಡಿದ್ದಾರೆ. ಮನೇಲಿ ದೊಡ್ಡವರು ಯಾರನ್ನ ಇರ್ತಾರೆ, ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂಥವ್ರಿಗೆ ಬೇಕಂದರೆ ಕೆಳಗಡೆ ರೂಮ್ ಯೂಸ್ ಮಾಡ್ಬೋದು. ಇದು ಕೂಡ ನಿಮಗೆ ವಾರ್ಡ್ರೋಬ್ ಬಂದಿದೆ. ವಿಂಡೋ ಬೆಳಕು ಗಾಳಿಗೋಸ್ಕರ ತುಂಬ ಚೆನ್ನಾಗಿದೆ. ಮೇಲ್ಗಡೆ ನೋಡ್ಬೋದು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಇದು ಒಂದು ರೂಮ್ ಆಗಿರುತ್ತೆ ನಿಮಗೆ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ರೂಮು, ಕಾಮನ್ ಟಾಯ್ಲೆಟ್, ಅಡುಗೆ ಮನೆ, ಹಾಗೆ ಇಲ್ಲಿ ದೇವ್ರ ಮನೆ, ಇಲ್ಲಿ ಹಾಲು, ಬಿಗ್ ಹಾಲ್ ಬರುತ್ತೆ ದೊಡ್ಡದಾಗಿ. ಹಾಲು ಪ್ಲಸ್ TV ಕ್ಯಾಬಿನೆಟ್. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥದ್ದು. ಓಕೆ, ಹಂಗಂದರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ, ಮಾಡಿ ಮೇಲೆ ಹೋಗೋಣ. ಇಲ್ಲೂ ಕೂಡ ನಿಮಗೆ ಗ್ರಾನೈಟೇ ಕೊಟ್ಟಿದ್ದಾರೆ, SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಕಂಬಿ.
ಓಕೆ, ನಾವು ಮೇಲೆ ಬರ್ತಾ ಇರೋಂಗೆ ನಮಗೊಂದು ಸ್ಟಡಿ ಟೇಬಲ್ ಸಿಗುತ್ತೆ. ಸ್ಟಡಿ ಟೇಬಲಾಗಿ ಯೂಸ್ ಮಾಡ್ಬೋದು ಮಕ್ಕಳಿದ್ರೆ. ಇಲ್ಲಾಂದರೆ ದೊಡ್ಡವರು ಆಫೀಸ್ ವರ್ಕ್ ಮಾಡ್ತೀನಿ ಅಂದರೆ ಆಫೀಸ್ ವರ್ಕ್ ಕೂಡ ಮಾಡ್ಬೋದು. ಕಬೋರ್ಡ್ಗಳು ತುಂಬ ಇದೆ, ಓವರ್ ಹೆಡ್ ಕಬೋರ್ಡು 2 ಲೈನ್ ಕೊಟ್ಬಿಟ್ಟವ್ರೆ, ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಹಂಗೆ ನಮ್ಮ ರೈಟ್ ಸೈಡು ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ನೋಡ್ಬೋದು, ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್. ಮೇಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಎದುರುಗಡೆ TV ಕ್ಯಾಬಿನೆಟ್ ಬಂದಿದೆ, ಅಟ್ಯಾಚ್ ಬಾತ್ರೂಮ್ ಬಂದಿದೆ. ವಿಂಡೋ ಈ ಕಾರ್ನರಲ್ಲಿ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇನ್ನೊಂದು ಸರ್ತಿ ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್, TV ಕ್ಯಾಬಿನೆಟ್, ಅಟ್ಯಾಚ್ ಬಾತ್ರೂಮ್, ಹಾಗೆ ವಾರ್ಡ್ರೋಬ್. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಓಕೆ, ಹಾಗೆ ಈ ಕಡೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದರೆ ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ ನಿಮಗೆ. ಇದು ಕೂಡ ನೋಡ್ಬೋದು, ಚಿಲ್ಡ್ರನ್ ಬೆಡ್ರೂಮ್ ಚೆನ್ನಾಗಿ ಬಂದಿದೆ. ದೊಡ್ಡದಾಗಿ ಕಬೋರ್ಡ್ಗಳು ತುಂಬ ಇದೆ, ಓವರ್ ಹೆಡ್ ಕಬೋರ್ಡ್ ಆ್ಯಂಡ್ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬರುತ್ತೆ. ಇದು ಕೂಡ ಇನ್ನೂ ನೋಡಿ ಡೋರ್ ಹಾಕಿಲ್ಲ. ಇಲ್ಲೂ ಕೂಡ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ ವಾಲ್ಗೆ, ಮಳೆ ನೀರು ಬರಬಾರ್ದು ಅಂತ. ಬಂದರೂ ಒರೆಸ್ಕೋಬೇಕು ಕ್ಲೀನಾಗಿ. ಇಲ್ಲೂ ಕೂಡ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, 4 ಇಂಚು ಅಡಿ ನೋಡ್ಬೋದು. ಇಲ್ಲಿ ಹೊಂಗೆ ಮರ ಇಲ್ಲ ಕೈಗೆ ಸಿಕ್ಕತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ ಗಾಳಿ. ಹೊಂಗೆ ಮರದ ಗಾಳಿ ಕೇಳಂಗೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮನೆ ಪಕ್ಕದಲ್ಲೇ ಇದೆ. ಓಕೆ, ಇದು ಬಂದ್ಬಿಟ್ಟು ಚಿಲ್ಡ್ರನ್ ರೂಮ್ ಆಗಿರುತ್ತೆ ನಿಮಗೆ. ಅಲ್ಲಿ ಕೂಡ ನಿಮಗೆ ಕನ್ನಡಿ ಬರುತ್ತೆ ಒಂದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು. ಇದು ಬಂದು ಸ್ಟಡಿ ಟೇಬಲ್, ಇದು ಬಂದು ಮಾಸ್ಟರ್ ಬೆಡ್ರೂಮ್. ಟೋಟಲು 3 ರೂಮ್ ಆಗಿತ್ತು. ಹಾಲಲ್ಲಿ ಒಂದಿದೆಯಲ್ಲ ಅದು ಸೇರಿಸಿ 3 ರೂಮ್ ಆಗಿದೆ. ಓಕೆ, ಮೇಲ್ಗಡೆ ಓಪನ್ ಟೆರೆಸ್ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲೂ ಕೂಡ ಬೆಳಕು ಗಾಳಿಗೋಸ್ಕರ ನಿಮಗೆ ಸೈಡ್ ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು ಸೈಡ್ ವಿಂಡೋ ಆಲ್ರೆಡಿ ನೋಡ್ಬೋದು. ಇಲ್ಲೆಲ್ಲೂ ಲೈಟ್ ಯೂಸ್ ಮಾಡಿಲ್ಲ, ಆದರೂ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿದೆ. ಮಡಿ ಮೇಲೆ ಹೋಗ್ತಾ ಇದ್ದೀವಿ. ಇದು ಓಪನ್ ಟೆರೆಸ್ ಆಗಿರುತ್ತೆ ನಮಗೆ, ನೋಡ್ಬೋದು ಫುಲ್ ಓಪನ್. ಓಕೆ, ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಬೇಕಂದರೆ ಒಂದು ಡೋರು ಅಂತ ಹಾಕಂದರೆ ನಿಮಗೊಂದು ಇದೊಂದು ರೂಮ್ ಮಾಡ್ಕೋಬೋದು. ನಿಮ್ಮಲ್ಲಿ ಪಪ್ಪಿ ಗಿಪ್ಪಿ ಏನೇನು ಇರ್ತಿರ್ತಾರೆ ಸಾಕೋಬೋದು, ತುಂಬ ಇದೆ, ಯೂಸ್ ಮಾಡ್ಕೋಬೋದು. ಹಾಗೆ 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ, ಒಂದು ಲ್ಯಾಡರ್ ಕೊಟ್ಟಿದ್ದಾರೆ 5 ಕೆಜಿದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಮನೆ ಸುತ್ತಮುತ್ತ ಫುಲ್ಲು ಡೆವಲಪ್ ಆಗೋಗಿದೆ ಆಲ್ರೆಡಿ. ಮನೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದ್ಬಿಟ್ಟಿದೆ. ಓಕೆ, ನಿಮ್ಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು, ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ 80 ಫೀಟ್ ರೋಡು. ನಿಮ್ಗೆ ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಾಯಿದೆ ನೋಡಿ, 80 ಫೀಟ್ ರೋಡು. ಅಲ್ಲೇ ಬಸ್ ಡಿಪೋ ಬರುತ್ತೆ ನಿಮಗೆ, ಬಸ್ ಸ್ಟ್ಯಾಂಡು ಅಲ್ಲೇ ಬರುತ್ತೆ ಪಕ್ಕದಲ್ಲಿ. ಇಲ್ಲಿಂದ ಒಂದು 100 ಮೀಟರ್ಸ್ ಅಂತ ಇರ್ಬೋದು. ಹಾಗೆ ಲಾಸ್ಟ್ ಟೈಮು ಹೇಳಿದೆ ನಾನು, ದಯಾನಂದ ಸ್ಕೂಲು ಅಲ್ಲಿ ಎದುರಿಗೆ ಕಾಣ್ತಾ ಇದೆಯಲ್ಲ ಅದೇ ದಯಾನಂದ ಸ್ಕೂಲು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಅಡ್ರೆಸ್ಸು ಅಂಜನಾಪುರ 10th ಬ್ಲಾಕ್ ಬರುತ್ತೆ. ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಇದು BDA 2030. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು 1,35 lakhs ಕೇಳ್ತವ್ರೆ, ಅಂದರೆ 1,35,00,000 ನೆಗೋಷಿಯಬಲ್ ಇರುತ್ತೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾರು ಬೇಕಾದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ಅಲ್ಲೇ ಮಾತಾಡೋಣ. ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಗಳು ತುಂಬ ಬರ್ತಾಯಿರುತ್ತೆ, ನೋಡ್ತಾಯಿರಿ. ಲಾಸ್ಟ್ ಟೈಮು ಹೇಳಿದೆ, ಇವಾಗ ಹೇಳ್ತಾಯಿದ್ದೀನಿ. ನಮ್ಮ ಹತ್ರ ಅಂದರೆ ನಮ್ಮ ಚಾನಲಲ್ಲಿ ತುಂಬ ಜನ ಸೈಟ್ ಕೇಳ್ತಾ ಇರ್ತಾರೆ, ಹಾಗೆ ಕಟ್ಟಿರೋ ಮನೆ, ಅಪಾರ್ಟ್ಮೆಂಟ್ಸು, ಫ್ಲ್ಯಾಟ್ಗಳು ಕೇಳ್ತಾ ಇರ್ತಾರೆ. ನಮ್ಮ ಅವೈಲಬಲ್ ಇದೆ, ಬೇಕಂದರೆ ಕೇಳಿ ಹೇಳ್ತೀವಿ. ಹಾಗೆ ನಿಮ್ಮಲ್ಲಿ ಮಾರೋ ಅಂಥದ್ದು ಸೈಟ್ ಆಗಲಿ, ಮನೆ ಆಗಲಿ, ಇಲ್ಲ ಫ್ಲ್ಯಾಟ್ ಆಗಲಿ, ಆ ಥರ ಯಾವುದನ್ನ ಇದ್ದರೆ ನಾನು ನಂಬರ್ ಕೊಟ್ಟಿರ್ತೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ, ಬಂದು ವೀಡಿಯೋ ಮಾಡ್ತೀನಿ, ಅಡ್ವರ್ಟೈಸ್ಮೆಂಟ್ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ.